ನೋಡಿ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರವರನ್ನ ನಾವು ಇವತ್ತು ಭೇಟಿಯಾಗಿದ್ದೀವಿ. ಅತಿ ಹಿಂದುಳಿದ ಮಠಾಧೀಶರ ಮಹಾಸಭೆ ವತಿಯಿಂದ ಸನ್ಮಾನ್ಯ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತಕ್ಕಂಥದ್ದು ಕಳೆದ 6 ತಿಂಗಳಾಗಿ ನಾವು ನಿರಂತರವಾಗಿ ಮಾತಾಡಿಕೊಂಡು ಬರ್ತಾ ಇದ್ದೀವಿ. ಈ ವಿಷಯದಲ್ಲಿ ಹೈಕಮಾಂಡ್ ಒಂದು ಸ್ಟ್ರಾಂಗ್ ಡಿಸಿಷನ್ ತೆಗೆದುಕೊಳ್ಳಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ 136 ಸೀಟನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬರಬೇಕಾದ್ರೆ ಸನ್ಮಾನ್ಯ DK ಶಿವಕುಮಾರ್ ಅವರ ಪ್ರಯತ್ನ ಬಹಳ ದೊಡ್ಡ ಪ್ರಯತ್ನ ಇದೆ. KPCC ಅಧ್ಯಕ್ಷದ ಸ್ಥಾನವನ್ನೇ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಆ ಸ್ಥಾನ ತೆಗೆದುಕೊಳ್ಳಕ್ಕೆ ಯಾರೂ ರೆಡಿ ಇದ್ದಿಲ್ಲ. ಆದರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾತಿನ ಮೇಲೆ, ಡೈರೆಕ್ಷನ್ ಮೇಲೆ ಅವರು KPCC ಅಧ್ಯಕ್ಷ ಸ್ಥಾನವನ್ನೇ ತೆಗೆದುಕೊಂಡರು. ಅದಾದ ಮೇಲೆ ರಾಜ್ಯ ತುಂಬ ಸುತ್ತಿದರು, ಹಣ ಖರ್ಚು ಮಾಡಿದರು, ಸಮಯ ಕೊಟ್ಟರು, ಇದೆಲ್ಲ ಮಾಡಿ ಪಕ್ಷವನ್ನೇ ಅಧಿಕಾರಕ್ಕೆ ತಂದರು. ಇವತ್ತು ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವುದಾದ್ರೂ ಒಂದು ತಾಲೂಕು ಕೇಂದ್ರಕ್ಕೋ ಡಿಸ್ಟ್ರಿಕ್ಟ್ ಕೇಂದ್ರಕ್ಕೋ ಹೋದರೆ ಅಲ್ಲಿ ಬರುವವರು ಜಾತಿ ನೋಡಿಕೊಂಡು ಬರುವುದಿಲ್ಲ. ಅಲ್ಲಿ ಕಾಂಗ್ರೆಸ್ಸಿನ ಪಕ್ಕ ಕಾರ್ಯಕರ್ತರು ಬರ್ತಾರೆ. ಯಾಕಂದರೆ ಕಾಂಗ್ರೆಸ್ಸಿನ ಪಕ್ಕ ಕಟ್ಟಾಳರಾಗಿ ಕೆಲಸ ಮಾಡ್ತಾರೆ. ಅವರು ಜಾತಿ ಅಂತಕ್ಕಂಥವ್ರು ಯಾವತ್ತೂ ಕೂಡ ನೋಡಿ ಬಂದವರಲ್ಲ. ಆದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನು ಮಾತು ಕೊಟ್ಟಿದ್ದಾರೆ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ, ಅದು ಕೂಡಲೇ ಈಡೇರಿಸಬೇಕಾಗತ್ತೆ. Audio Jungle.